ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಹುಭಾಷಾ ಸಿನಿಮಾ ನಟರಾದ ಪ್ರಕಾಶ್ ರಾಜ್ ಅವರು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಇಂದಿನಿಂದ 28ನೇ ತಾರೀಕಿನವರೆಗೆ ನಡೆಯಲಿರುವ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಕಾಶ್ ರಾಜ್ ಅವರು ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಪ್ರಕಾಶ್ ರಾಜ್ ಅವರು ಮಾತನಾಡಿದರು. ಅಥವಾ ಅವನ ಮಾತಿನಲ್ಲಿ ಒಂದು ಧೈರ್ಯವೋ, ಸಮಾಜದ ಬಗ್ಗೆ ಇರುವ ಕಳಕಳಿಯೋ, ಗ್ರಹಿಕೆಯೋ ಇದ್ದರೆ ಅದು ನನ್ನ ಕಾಲೇಜು ಮತ್ತು ಶಾಲಾ ದಿನಗಳಲ್ಲಿ ನಾನು ಈ ಥರದ ಉತ್ಸವಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಯಾಕಂದರೆ ಚರ್ಚಾ ಸ್ಪರ್ಧೆಗಳು ನಡೆದಿತ್ತು, ನಾಟಕದ ಸ್ಪರ್ಧೆಗಳು ನಡೀತಿತ್ತು, ಪ್ರಬಂಧ ಸ್ಪರ್ಧೆಗಳು ನಡೀತಿತ್ತು. ನಾನು ಕಾಲೇಜಿನಲ್ಲಿದ್ದಾಗ ಸಾಹಿತ್ಯದ ಗಂಧ ಗೊತ್ತಿರಲಿಲ್ಲ ನನಗೆ. ನನ್ನ ತಾಯಿ ಈ ಕಡೆ ಒಳಗೆ ಗದಗ ಬೆಟ್ಟಿಗೇರಿ, ನನ್ನ ತಂದೆ ಮಂಗಳೂರಿನವರು. ಅವರೊಂದು 60-70 ದಶಕದಲ್ಲಿ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದವರು. ನರ್ಸು, ಒಂದು ಬೈಂಡಿಂಗ್ ಪ್ರೆಸ್ಸು, ಒಂದು ಪಟ್ಟಣದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು ಅಂತ ಕಷ್ಟಪಟ್ಟು ರಾತ್ರಿ ಹಗಲು ದುಡಿತಾ ಬೆಳೆಸ್ತಾರೆ. ಆದರೆ ಕಾಲೇಜು ಮತ್ತು ಶಾಲೆಗಳಲ್ಲಿ ಬಂದಾಗ ಕನ್ನಡ ಸಂಘಗಳಿಗೆ ವಿಸಲ್ ಹೊಡೆಯೋದಕ್ಕೆ ಬಾಯಿ ಮುಚ್ಕೊಂಡು ಹೋಗೋದು. ಯಾರು ವಿಸಲ್ ಹೊಡೆಯೋದು ಅಲ್ವಾ? ಸಾಕು ವಿಸಲ್ ಇದೆ ಸಿನಿಮಾಗಳಲ್ಲಿ ಇಲ್ಲಲ್ಲ. ಆಗ ಕನ್ನಡ ಸಂಘದಲ್ಲಿದ್ದಾಗ ನನ್ನ HS ವೆಂಕಟೇಶ್ ಕನ್ನಡ ಮೇಷ್ಟ್ರು ನಮಗೆ ಕವಿತೆ ಓದೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅಂತ ಒಂದು ಪದ್ಯ ಹೆಂಗೆ ವಿಶ್ಲೇಷಣೆ ಮಾಡಬೇಕು ಅಂತ. ಈ ಯುವಜನೋತ್ಸವಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು ಯಾರನ್ನೋ ದೊಡ್ಡ ನಟನನ್ನಾಗೋ ಕವಿಯನ್ನಾಗೋ ಮಾಡೋಲ್ಲ. ಆದರೆ ಈ ಮೂಲಕ ನೀವು ಹಾಡುವ ಹಾಡುಗಳು, ಓದುವ ಸಾಹಿತ್ಯ, ತೊಡಗಿಸಿಕೊಳ್ಳೋದು ನಿಮ್ಮನ್ನು ಒಳ್ಳೆ ಮನುಷ್ಯರನ್ನ ಮಾಡುತ್ತೆ. ವ್ಯಕ್ತಿತ್ವ ವಿಕಾಸ ಬಹಳ ಮುಖ್ಯ. ಈಗ ಮಾತಾಡ್ತಿರ್ಬೇಕಾದ್ರೆ ಮೊಬೈಲ್ಗಳ ಹಾವಳಿ ಅಂತ ಹೇಳೋದು, ಇದ್ರ ಬಗ್ಗೆ ನಾವು ಯುವಕರು ಬಹಳ ಕೇರ್ಫುಲ್ ಆಗಿರ್ಬೇಕಾಗಿದೆ. ಆ್ಯಕ್ಚುಲಿ ನಾನೊಂದು ಲೇಖನ ಬರೀಬೇಕು ಅಂದ್ಕೊಂಡಿದ್ದೇನೆ ಇತ್ತೀಚೆಗೆ. ಬಹಳ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕವನ್ನು ಓದಿದೆ. ಅಂದರೆ ಕನ್ನಡಿ ತೋರಿಸುವ ಸತ್ಯಗಳು, ಸೆಲ್ಫಿ ತೋರಿಸುವ ಸುಳ್ಳುಗಳು ಅಂತ. ಏನಾಗ್ತಾ ಇದೆ ಅದರಲ್ಲಿ, ಆ ಪುಸ್ತಕದಲ್ಲಿ ಹೇಳ್ತಾರೆ, ಸುಮಾರು 1995 ಆ ಪೀರಿಯಡ್ನಲ್ಲಿ ಇಡೀ ಪ್ರಪಂಚವನ್ನ ಯಂಗ್ಸ್ಟರ್ಸ್ನ ಫ್ರೀಸ್ ಮಾಡಿ ಒಂದು 10 ವರ್ಷಗಳ ನಂತರ ಎದ್ದರೆ ನಾವು ಜನರ ನಡಿಗೆನೇ ಬದಲಾಗ್ತಿದೆ. ಯಾರ ಜೊತೆ ನಾವು ಮಾತಾಡ್ಕೊಂಡು ನಡೀತಿರ್ತಾರೆ, ಹಿಂಗೆ ಕೂತಿರ್ತಾರೆ, ಬಸ್ನಲ್ಲಿ ಒಬ್ಬರೊಬ್ಬರ ಜೊತೆ ಮಾತಾಡಲ್ಲ. ಅದ್ಯಾವುದೋ ಒಂದು ಪ್ರಪಂಚ. ಅದು ಎಷ್ಟು ಡೇಂಜರಸ್ ಅಂತ ನೀವು ಅರ್ಥ ಮಾಡ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅಂದರೆ ಇಡೀ ಯುವಕರ ಜೀವನವನ್ನ ನಿಮ್ಮ ಸುತ್ತಮುತ್ತಲಿನ ತಂದೆ ತಾಯಿಗಳು, ಪ್ರಾಧ್ಯಾಪಕರು, ಸಾಹಿತ್ಯನೋ, ಪರಿಸರನೋ, ಆಗು ಹೋಗುಗಳು ಅದರಿಂದ ಕಿತ್ಕೊಂಡು ಇನ್ನೊಂದು ಲೋಕ ಕೆಳಕೊಂಡು ಹೋಗ್ತಾ ಇದೆ. ಆ ಲೋಕದಲ್ಲಿ ನಿಮ್ಮ ಸಂಬಂಧಗಳೇನಾಗ್ತಾ ಇದೆ, ಎಷ್ಟು ಜನ ಲೈಕ್ ಮಾಡ್ತಾರೆ, ಎಷ್ಟು ಜನ ಡಿಸ್ಲೈಕ್ ಮಾಡ್ತಾರೆ. ಆದರೆ ಒಬ್ಬ ಹೆಣ್ಣುಮಗಳು ನಾನು ಸುಂದರಿ ಅಂತ
ನಿಮಗೆ ಅಪರಿಚಿತರಾದ ಯಾರೋ ಒಬ್ಬರ ಲೈಕ್ ಅಂಡ್ ಡಿಸ್ಲೈಕ್ ಮೇಲೆ ಡಿಪೆಂಡ್ ಆಗ್ತಿದೆ. ನೀವು ಕುರುಬ, ನೀವು ಅವಳಷ್ಟು ಸುಂದರಿ ಅಲ್ಲ, ಯಾವುದಾದ್ರೂ ಒಂದು ಟ್ರೌಮಾ ಬೆಳೆಸ್ತಾರೆ ನೋಡಿ. ಹುಡುಗರಲ್ಲೂ ಹಾಗೆ ನಮ್ಮ ಸುತ್ತಮುತ್ತಲಿನ ಗೆಳೆಯರು, ನಮ್ಮ ಆತ್ಮೀಯರು, ನಮ್ಮ ಕುಟುಂಬದವರು ನಮ್ಮ ಕುಂದು ಕೊರತೆಗಳ ಜೊತೆಗೆ ನಮ್ಮನ್ನು ನೋಡ್ಕೊಳ್ತಾರೆ. ಆದರೆ ಈ ಪ್ರಪಂಚದಲ್ಲ, ಯಾರಿಗೋ ಬದುಕಲ್ಲಿ ಕಂಡಿರೋ ಸತ್ಯ ನಮ್ಮ ಬದುಕು ಅಂದ್ಕೊಳ್ಳೋದು. ಯಾರೋ ಒಬ್ಬರು ನಮ್ಮ ಬಟ್ಟೆಯನ್ನು ಡಿಸೈಡ್ ಮಾಡ್ತಾರೆ, ಊಟ ಡಿಸೈಡ್ ಮಾಡ್ತಾರೆ, ನಮ್ಮ ತ್ವಚೆ, ಮುಖದ ತ್ವಚೆ ಏನಿರಬೇಕು, ಬ್ಯೂಟಿ ಅಂದರೆ ಏನು, ಕಣ್ಣು ಹೇಗಿರಬೇಕು, ಹೇರ್ ಸ್ಟೈಲ್ ಆಗಿರಬೇಕು. ನಾವಾಗಿರೋದು ಯಾವಾಗ ಇದು ಒಂದು ದೊಡ್ಡ ವ್ಯಾಪಾರ. ಇಡೀ ಪ್ರಪಂಚ ಸುಳ್ಳುಗಳನ್ನು ಮಾರೋದ್ರ ಮೇಲೆ ನಿಂತಿದೆ. ನಂತರ ಕುಲಸಚಿವರು ಹಾಗೂ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳಾದ ರಮೇಶ್ ಲಂಡನ್ಕರ್ ಸೇರಿದಂತೆ ಕುಲಪತಿಗಳಾದ ಶಶಿಕಾಂತ್ ಎಸ್ ಹುಡಿಕೇರಿ ಅವರು ಮಾತನಾಡಿದರು. ಈ ಯುವಜನೋತ್ಸವದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಜರುಗ್ತಾ ಇವೆ. ನಮ್ಮ ವಿಶ್ವವಿದ್ಯಾಲಯದ ಸಂಲಗ್ನತೆ ಹೊಂದಿರುವಂಥ ಸುಮಾರು 25 ಕಾಲೇಜುಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಯುವಜನರು ಪ್ರದರ್ಶಿಸುತ್ತಾ ಇದ್ದಾರೆ. ಸೊ ಇದು 3 ದಿನಗಳ ಕಾಲ, ಇವತ್ತು ಉದ್ಘಾಟನೆಯಾಗಿ ಪ್ರಾರಂಭವಾಗಿದೆ. 21 ಮತ್ತು 22 ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪ್ರಖ್ಯಾತ ನಟರು ಆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ರೈ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ತದನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮ್ಯೂಸಿಕ್ಕು, ಡ್ಯಾನ್ಸು, ಥಿಯೇಟರು, ರಂಗೋಲಿ ಸ್ಪರ್ಧೆ, ಲಿಟ್ರೇಚರ್ ಇವೆಂಟ್ಸು, ಈ ರೀತಿ ಪ್ರತಿದಿನ ಕಾರ್ಯಕ್ರಮಗಳು ನಡೀತಾ ಇವೆ. ಇನ್ನು 22ನೇ ತಾರೀಕು ಸಮಾರೋಪ ಸಮಾರಂಭ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ಸ್ಪರ್ಧಿಗಳಿಗೆ ನಾವು ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗಾದ ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರಾಗಿರುವಂಥ ಜಹೀರಾ ನಸೀಂ ಮೇಡಮ್ ಅವರು ಬರ್ತಾ ಇದ್ದಾರೆ. ಸೊ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಒಂದು ಉತ್ಸಾಹ, ಹಬ್ಬದ ವಾತಾವರಣ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕ್ರಿಯೇಟ್ ಆಗಿದೆ. ಸೊ ಯುವ ಪ್ರತಿಭೆಗಳನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಹೆಚ್ಚು ನಾಗರಿಕರು ಬಂದು ಭಾಗವಹಿಸಿ ಬೆನ್ನು ತಟ್ಟಿ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು ಮನವಿ ಮಾಡಿಕೊಳ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂಥ 25 ಕಾಲೇಜುಗಳು ಎಲ್ಲ ತಾಲೂಕುಗಳಿಂದ, ಸೇಡಮ್ಮು, ಚಿತ್ತಾಪುರ, ಅಫ್ಜಲ್ಪುರ್, ಆಳಂದ್, ಜೇವರ್ಗಿ ಎಲ್ಲ ಕಾಲೇಜುಗಳಿಂದ ಮತ್ತು ಲೋಕಲ್ SB, NV, ರೇಷ್ಮೆ ಕಾಲೇಜು, ಈ ರೀತಿ ಎಲ್ಲ ಕಾಲೇಜುಗಳು ಭಾಗವಹಿಸಿ ಕಲಾ ತಂಡಗಳನ್ನು ತೆಗೆದುಕೊಂಡು ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದಾರೆ. ಸೊ ಅವರ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಈ ವೇದಿಕೆ ಸಿದ್ಧವಾಗಿದೆ. ಸೊ ಹಾಗಾಗಿ ಅವರ 3 ದಿನದ ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ ಪ್ರೇಕ್ಷಕರು ಕೂಡ ಬೇಕು. ಸೊ ನಾಗರಿಕರು ಬಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಯುವ ಕಲಾವಿದರನ್ನು ಅವರ ಪ್ರತಿಭೆಗೆ ಅನಾವರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ವಿನಂತಿಸ್ತಾ ಇದ್ದೀನಿ. ನಾನು ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಕುಲಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 1-2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಬೇರೆ ತಮ್ಮ ಕಾಂಪಿಟೇಷನ್ ಇರ್ತವೆ, ಟೈಮ್ ಅನ್ನೋದು ಇರ್ತದೆ. ಇಂಪಾರ್ಟೆನ್ಸ್ ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಇರುವುದು ಫೋಕ್ ಡ್ಯಾನ್ಸ್. ಫೋಕ್ ಡ್ಯಾನ್ಸ್ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ದ ನೆಕ್ಸ್ಟ್ ಲೆವೆಲ್. ಫೋಕ್ ಡ್ಯಾನ್ಸ್ ಫಸ್ಟ್ ಬರೋದು 6+2 ಆರ್ 6+3 ಇಟ್ಕೊಂಡಂಥ ಫಾರ್ಮ್ಯಾಟ್ನಲ್ಲಿ ಫೋಕ್ ಡ್ಯಾನ್ಸ್ ಆಗಿದೆ. ಫೋಕ್ ಡ್ಯಾನ್ಸಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ಹೆಂಗಿದೆ ಆ ಟೀಮ್ ಎಂಟೈರ್ಲಿ ಹೋಗ್ತಿದ್ದು. ಮತ್ತು ಅವತ್ತೂ ಫೋಕ್ ಡ್ಯಾನ್ಸ್ಗೆ ಕಾಂಪಿಟೇಷನ್ಗಳು ನಾನು ಇಷ್ಟಪಡುವಂಥ ಯೂತ್ ಫೆಸ್ಟಿವಲ್ ಐಟಮ್ ಅನ್ನು ಕೂಡ ಫೋಕ್ ಡ್ಯಾನ್ಸ್. ಬಟ್ ಫೋಕ್ ಮಿಸ್ ಆಗ್ತಾ ಇದೆ. ಫೋಕ್ ಡ್ಯಾನ್ಸ್ ಫ್ಯೂಷನ್ ಬರ್ತಾ ಇದೆ. ಬಾಂಗ್ಡಾ ಅನ್ನೋದು ಬಾಂಗ್ಡಾ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಕಂಸಾಳ ಅನ್ನೋದು ಕಂಸಾಳ ಮಿಸ್ ಆಗಿ ಹೋಗ್ತಾ ಇದೆ. ಗಿಮಿಕ್ ಬರ್ತಾ ಇದ್ದಾರೆ. ಜಿಗಿರಿ, ಹತ್ರಿ, ಲಗಾವಗಿರಿ ಬರೀ ಇದು ನಡೀತಾ ಇದೆ. ಜೋಗತಿ ಕೃತ್ಯದಲ್ಲಿ ಜಿಗಿರಿ, ಹತ್ತಿ, ಲಗಾವಡಿ ಸ್ಟಾರ್ಟ್ ಆಗಿದೆ. ಬಾಟ್ಲೆ ಮೇಲೆ ಕುಣಿರಿ ಸ್ಟಾರ್ಟ್ ಆಗಿದೆ. ಅದಲ್ಲ, ಜೋಗತಿ ಕುಣಿತದಲ್ಲಿ ನೆಲದ ಮೇಲಿನ ಕುಣಿಬೇಕು, ಚೌಡಿಕೆ ಬಾರ್ಸಂತಾನೆ ಕುಣಿಬೇಕು. ಎಲ್ಲಿವರೆಗೆ ಅವರು ಚೌಡಿಕೆ ಸರಿಯಾಗಿ ಮಾಡಿದ್ರೆ ಅದು ಬಹುಮಾನ ಬರೋದು. ಹೀಗಾಗಿ ತಜ್ಞರಿದ್ದೀರಿ. ಆಮೇಲೆ ಈ ಮಾತುಗಳನ್ನು ನಾವು ನಮ್ಮ ಧಾರವಾಡದಲ್ಲಿ ಜನಪದ ವಿಶ್ವವಿದ್ಯಾಲಯ ಇರೋದ್ರಿಂದ ಅವ್ರನ್ನ ನಾವು ಗೆಸ್ಟಾಗಿ ಕರೋದ್ರಿಂದ ಇವು ಯಾವಾಗ ಪ್ರೈಸ್ ಚೇಂಜಸ್ ಆಗತ್ತೋ, ಬಾಂಗ್ಡಾ ಕೊಟ್ಟಿಲ್ಲ, ನೀವು ಗೋಸಾಳೆ ಕೊಟ್ಟಿಲ್ಲ ಅಂತೇಳಿ ಯಾವಾಗ ತಕರಾರು ಶುರು ಆಯ್ತು, ಅವ್ರ ಉತ್ತರ ಯಾವಾಗ ಕೊಟ್ಟರು ಅವಾಗಿಂದ ನಾವು ಅವಗಾಹನೆ ಮಾಡ್ತಾ ಇದ್ದೀವಿ. ಒಂದ್ಸರಿ ಬಹಳ ಭಾಳ ಭಾಳ ನೀರಸವಾದಂಥ ಒಂದು ಡ್ಯಾನ್ಸ್ ನಡೀತದೆ. ಅದು ಕೊರವಚ್ಚಿನೋ ಅಂತ ಡ್ಯಾನ್ಸು. ಅದು ಜೋರು ಮಾಡಿ ಮಾಡೋಂಗೇ ಇಲ್ಲ. ಅದು
ಸಣ್ಣ ಹಬ್ಬ ಅದು ಜೋರು ಮಾಡಿ ಮಾಡೋಂಗನೇ ಇಲ್ಲ ಅಂಥದ್ದು ಈಗ ಏನ್ರಿ ಇಷ್ಟು ಸಪ್ ಮಾಡಕತ್ತಾರಂತ ಹಿಂದೆ ಕುಂತಾರೊಬ್ರು ಯಾರೋ ಅಂದರು ಇದಕ್ಕೆ ಫಸ್ಟ್ ಪ್ರೈಸ್ ಬರೋದು ಬಿಕಾಸ್ ಎಂಟೈರ್ ಫೋಕ್ ಫಾರ್ಮ್ಯಾಟ್ ವಾಸ್ ಓನ್ಲಿ ದ್ಯಾಟ್. ಉಳ್ಕಿದೆಲ್ಲ ಬರೀ ಭಾಂಗಡ ಫ್ಯೂಷನ್ನು ಆವು ಇವು ಬರೀ ಇವಾಗಿದ್ದು ಇನ್ಕ್ಲೂಡಿಂಗ್ ಡೊಳ್ಳು ಕುಣಿತ ಅವಾಜು ಆವು ಇವು ಇವೇ ಆಗ್ತಾ ಇದ್ದಾವೆ. ಫೋಕ್ ಅಂದರೆ ಅದರಲ್ಲಿ ಒಂದು ಜನಪದ ಅರಿವು ಬರ್ತದೆ ತದನಂತರ ಮೈಮ್ ಮಾಡ್ತೀರಿ, ಮಿಮಿಕ್ ಮಾಡ್ತೀರಿ, ಭಾಳ ಚೆನ್ನಾಗಿ ಪ್ರೆಸೆಂಟೇಷನ್ಸ್ ಬರ್ತದೆ. ಅದರಲ್ಲಿ ಬೇರೆ ಬೇರೆ ಪಾತ್ರ ತೋತ್ರಿ. ಈ ಸಂದರ್ಭದಲ್ಲಿ ಕುಲಸಚಿವರಾದ ಎನ್.ಜಿ. ಕಣ್ಣೂರ್, ಪಿತಾಧಿಕಾರಿಗಳಾದ ಜಯಂಬಿಕಾ ರಾಘವೇಂದ್ರ ಭೈರಪ್ಪ, ಎಸ್.ಪಿ. ಸುಳ್ಳಾದ್ ಸೇರಿದಂತೆ ಇನ್ನಿತರ ಗಣ್ಯರು, ವಿದ್ಯಾರ್ಥಿಗಳು, ಹಲವಾರು ಜನರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.